ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಏನಪ್ಪ ಇವರು ಈ ಡ್ರೆಸ್ಸಲ್ಲಿ ಇದ್ದಾರೆ ಅನ್ಕೋತಾ ಇದ್ದಾರೆ. ಏನಕ್ಕೆ ಅಂದರೆ ನೋಡಿ, ಇದಕ್ಕೇನೆ ಕಾಣಿಸ್ತಾ ಇದೆಯಾ, ಇಟ್ಸ್ ಪೂಲ್ ಟೈಮ್. ಸೊ ಹೋಗಿ ಒಂದು ಸ್ವಲ್ಪ ಹೊತ್ತು ಪೂಲಲ್ಲಿ ಇದ್ದು ಮತ್ತು ಬಂದು ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇವತ್ತಿನ ಟೂರ್ ಏನಂದರೆ ಫೋರ್ ಟೂರ್ ಅಬುದಾಬಿ ಆ್ಯಂಡ್ ಮ್ಯಾಪ್ಸ್ ಟೆಂಪಲ್, ಫೆರಾರಿ ವರ್ಲ್ಡ್. ಸೊ ಗೊತ್ತಾಯ್ತಲ್ಲ, ಅದನ್ನು ಕವರ್ ಮಾಡ್ತೀವಿ ಇವತ್ತು. ಸೊ ಅಲ್ಲೇನೇನು ಕವರ್ ಮಾಡ್ಬೋದು ಎಲ್ಲ ನಿಮ್ಗೆ ತೋರಿಸ್ತೀವಿ. ನೀವು ಸಹ ನೋಡಿ ನಮ್ಮ ಜೊತೆಗೆ ಎಂಜಾಯ್ ಮಾಡಿ. ಬನ್ನಿ ಇವಾಗ ಪೂಲ್ ಕಡೆಗೆ ಹೋಗೋಣ. ಜಿನ್ 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 ಗೈಸ್, ಇದೆ ಪೂಲ್ ನೋಡಿ. ಫುಲ್ ಟೆರೇಸಲ್ಲಿ ಪೂಲ್ ಮಾಡಿದ್ದಾರೆ. ಸೊ ಈಗ ಇಳಿಯುವ ಸಮಯ ಬಂದಿದೆ. Deep, the earth's gentle sigh, a lullaby sung to the open sky. Oh, whispering pines, sing me your tune, caught in the rhythm of the stars and the moon. Teach me of rustling leaves, stories that linger on the breath of the. ಗೈಸ್, ಈಗ ತಾನೇ ಫ್ರೆಶ್ ಅಪ್ ಆಗಿ ಈಗ ಬ್ರೇಕ್ಫಾಸ್ಟ್ ಕಡೆಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೀದಾ ಅಬುದಾಬಿ ಮತ್ತು ಫೆರಾರಿ ವರ್ಲ್ಡ್ ಅಲ್ಲೇನೇನು ಕವರ್ ಮಾಡ್ತೀವಿ ಎಲ್ಲ ನಿಮ್ಗೆ ತೋರಿಸ್ತೀವಿ. ಸೊ ನೀವು ನಮ್ಮ ಜೊತೆ ನೋಡಿ ಎಂಜಾಯ್ ಮಾಡಿ. ಬನ್ನಿ ಇವಾಗ ತಿಂಡಿಗೆ ಹೋಗೋಣ. ಇವತ್ತಿನ ಬ್ರೇಕ್ಫಾಸ್ಟ್ ನೋಡಿ, ರೋಟಿ, ಸಮೋಸ, ಟೊಮೆಟೊ ರೈಸ್, ಪೋಹಾ, ಆಲೂ ಫ್ರೈ ಮತ್ತು ಮ್ಯೂಸ್ಲಿ, ಯೋಗರ್ಟ್ ಅಂತೆ. ಸೊ ಇಷ್ಟೆಲ್ಲ ಇದೆ. ಬನ್ನಿ ತಿಂಡಿ ಮಾಡ್ಕೊಳ್ಳೋಣ ಫಸ್ಟ್. ಇವಾಗ ಬೇಸಿ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಯಾವ ಕಾರ್ ಕಳಿಸಿದ್ದಾರೆ. 63106 ಇದೆ ಕಾರ್ ನಮ್ಮದು. ಯಾ ಬನ್ನಿ ಹೋಗೋಣ. ಬ್ಯಾಬ್ಸ್ ಟೆಂಪಲ್ಗೆ ಬಂದಿದ್ದೀವಿ ಈಗ ತಾನೇ ನೋಡಿ. ಒಳಗಡೆ ಎಂಟ್ರ್ ಆಗಬೇಕು ಅಂದರೆ ನಾವು ಅವ್ರದ್ದು ಆ್ಯಪ್ ಇದೆ, ಒಂದು ಆ್ಯಪಲ್ಲಿ ಪಾಸ್ಪೋರ್ಟ್ ನಂಬರು, ಹೆಸರು ಎಲ್ಲ ಹಾಕಿ ರಿಜಿಸ್ಟರ್ ಮಾಡ್ಕೊಂಡು ಕೋಡ್ ಜನ್ರೇಟ್ ಆಗುತ್ತೆ. ಆ ಕೋಡ್ ತೊಗೊಂಬಂದು ಇಲ್ಲಿ ತೋರಿಸ್ಬೇಕು. ಸೊ ಸರೌಂಡಿಂಗ್ ತುಂಬ ಚೆನ್ನಾಗಿದೆ ಗೈಸ್. ಪ್ರಾಪರ್ ವೇ ಆಫ್ ಪಾರ್ಕಿಂಗು ಸಕಲ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಗೈಸ್, ಇದು ಎಂಟ್ರಿ ನೋಡಿ. ಟೆಂಪಲ್ ಔಟ್ ಸೈಡ್ ಹೆಂಗಿದೆ, ಒಳಗಡೆ ವಿಡಿಯೋ ಬಿಡಲ್ಲ. ಸೊ ಆಚೆ ಕಡೆಯಿಂದನೇ ಕವರ್ ಮಾಡ್ತಾಯಿದ್ದೀವಿ. ಹೆವಿ ರೂಲ್ಸ್ ಗೈಸ್. ಒಳಗಡೆ ಚೆಕ್ಕಿಂಗ್ ಆಗಲಿ ಮತ್ತು ಲೈಕ್ ಅಲ್ಲೆಲ್ಲ ನಿಲ್ಲಂಗಿಲ್ಲ, ಎಲ್ಲ ಅದಕ್ಕೆ ಅಂತಲೇ ವೆಯ್ಟಿಂಗ್ ಏರಿಯಾ ಅಂತಲೇ ಹೊಂದಿದೆ. ಅಲ್ಲೇ ಹೋಗಿ ವೆಯ್ಟ್ ಮಾಡಬೇಕು. ಸೊ ಎಷ್ಟು ಚೆನ್ನಾಗಿದೆ, ಎಷ್ಟು ಆಗುತ್ತೋ ಅಷ್ಟು ತನಕ ಕವರ್ ಮಾಡ್ತೀನಿ. ಗೈಸ್ ನೋಡಿ, ಟೆಂಪಲ್ ಹತ್ರ ಬಂದ್ವಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಟೆಂಪಲ್ ಎಂಟ್ರಿ, ಬ್ಯಾಬ್ಸ್ ಟೆಂಪಲ್ ಎಂಟ್ರಿ. ಸ್ವಾಮಿ ನಾರಾಯಣ ಟೆಂಪಲ್. ಹೆವಿ ಬಿಸಿಲು ಗೈಸ್. ನೋಡಿ ಗೈಸ್, ಇದೆ ಎಂಟ್ರೆನ್ಸು. ತುಂಬ ಚೆನ್ನಾಗಿದೆ ಸ್ಕಲ್ಪ್ಚರ್. ಏನು ಡೀಟೇಲಿಂಗ್ ಹೇಗಿದೆ ಗೊತ್ತಾ, ಸಾಕಾಗಿದೆ. ಅದು ಮೇಡಮ್ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಬನ್ನಿ ಮುಂದೆ ಹೋಗೋಣ. ನೋಡಿ, ಇದು ಸರೌಂಡಿಂಗ್ ಆಫ್ ದ ಟೆಂಪಲ್. ಫುಲ್ಲೆಲ್ಲ ಹೆವಿ ಸೆಕ್ಯೂರಿಟಿ. ಫೋಟೋ ವೀಡಿಯೋಸ್ಗೆಲ್ಲ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಇಲ್ಲಿ.
ಗೈಸ್ ಆಗಲೇ ನೋಡ್ದಂಗೆ ನೀವು ಸ್ವಾಮಿನಾರಾಯಣ್ ದೇವ್ರನ್ನೆಲ್ಲ ನೋಡಿದ್ರಿ. ಅದು ನಾವು ತೆಗ್ದಿರೋದಲ್ಲ, ಅಲ್ಲಿ ಟಿ ವಿಲಿ ಟೆಲಿಕಾಸ್ಟ್ ಮಾಡ್ತಾಯಿದ್ರು. ಸೊ ಅದ್ರ ಮುಖಾಂತರ ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಅದನ್ನು ವೀಡಿಯೋ ತೆಗೆದು ಹಾಕಿರೋದು. ಸೊ ದರ್ಶನ ಎಲ್ಲ ಮುಗೀತು. ಈ ಕಾರಲ್ಲಿ ಹೋಗ್ತಾ ಇದ್ದೀವಿ ಟುವರ್ಡ್ಸ್ ಫೆರಾರಿ ವರ್ಲ್ಡ್. ಹಾಗೆ ಹೋಗ್ತಾ ಪ್ರಸಾದ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿದೆ ಪ್ರಸಾದ ನೋಡಿ. ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ಕೊಟ್ಟಿದ್ದಾರೆ. ತುಂಬ ಟೇಸ್ಟಿಯಾಗಿದೆ. ಸೇಮ್ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಇರುತ್ತೋ ಟೇಸ್ಟ್ ಅದೇ ಥರ ಟೇಸ್ಟ್ ಇದೆ. ಸಖತ್ತಾಗಿದೆ. ಬನ್ನಿ ಇವಾಗ ತಿನ್ಕೊಂಡು ಫೆರಾರಿ ವರ್ಲ್ಡ್ ಕಡೆಗೆ ಪಯಣ. ಅಲ್ಲಿ ಮುಂದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಹಂಗೆ ಬನ್ನಿ ನೋಡೋಣ. ಫೆರಾರಿ ವರ್ಲ್ಡ್ ಎಂಟ್ರೆನ್ಸ್ ಒಳಗಡೆ ಹೋಗಬೇಕು. ವೆಯ್ಟ್ ಮಾಡ್ತಾ ಇದ್ವಿ. ಇದು ಲಾಂಗೆಸ್ಟ್ ರೋಲರ್ ಕೋಸ್ಟರ್ ರೈಡ್ ಅಂತೆ. ಸೊ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಒಳಗಡೆ ಹೋಗಿ. ನೋಡಿ ಹಂಗೆ ಗೈಸ್ ನೋಡಿ ಎಲ್ಲ ಫುಲ್ ರೆಡ್ ಫೆರಾರಿ ವರ್ಲ್ಡ್. ದಿಸ್ ವೇ ಟು ಫೆರಾರಿ ವರ್ಲ್ಡ್. ಆ ಕಡೆ ಹೋಗ್ಬೇಕು. ನೀವು ಹೋಗೋಣ. ಮೇಡಮ್ ಅವ್ರು ಹೋಗ್ತಾ ಇದ್ರು ಒಳಗಡೆ ನೋಡಿ. ಚೆನ್ನಾಗಿದೆ. ನೈಸ್. ಎಲ್ಲಿ ಹೋಗ್ಬೇಕು, ಟಿಕೆಟ್ ಎಲ್ಲಿ ತೋರಿಸ್ಬೇಕು ನೋಡೋಣ. ಒಳಗಡೆ ಇಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಒಳಗಡೆ ಹೋಗ್ಬೇಕು. ಇಲ್ಲಿ ರೂಲ್ಸ್ ಹೆಂಗೆ ಅಂದರೆ ಬ್ಯಾಗಲ್ಲಿ ಏನಾದರೂ ಸ್ನ್ಯಾಕ್ಸ್ ಅಂದರೆ ಎಲ್ಲ ಖಾಲಿ ಮಾಡಿಕೊಂಡು ಒಳಗಡೆ ಎಂಟ್ರಿ ಕೊಡಬೇಕು. ಇಲ್ಲ ಅಂದರೆ ಸ್ನ್ಯಾಕ್ಸ್ ಎಲ್ಲ ವೇಸ್ಟ್ ಮಾಡಬೇಕು. ಸೊ ನಮಗೂ ಹಂಗೆ ಆಯಿತು. ಸ್ನ್ಯಾಕ್ಸ್ ಎಲ್ಲ ತಂದಿದ್ವಿ. ಸೊ ಇವಾಗ ಅದನ್ನು ಖಾಲಿ ಮಾಡಿ ಮುಗಿಸಿ ಈಗ ಬಂದ್ವಿ ಟಿಕೆಟ್ ಹತ್ರ. ಇವಾಗ ಟಿಕೆಟ್ ತೋರಿಸ್ಕೊಂಡು ಮುಂದೆ ಹೋಗ್ಬೇಕು. ಫೆರಾರಿ ಕಾರ್. ಎಲ್ಲ ಕಾರ್ಗಳು ಇಟ್ಟಿದ್ದಾರೆ ಮುಂದೆ ಅಲ್ಲಿ. ಬನ್ನಿ ಹೋಗೋಣ ಕಾರ್ ಹತ್ರ. ಪ್ಲೀಸ್ ಫಾರ್ಮುಲಾ ರೋಸಾ ದ ವರ್ಲ್ಡ್ ಫಾಸ್ಟೆಸ್ಟ್ ರೈಡ್ ಇದೆ. ಹೆವಿ ಫಾಸ್ಟೆಸ್ಟ್ ರೈಡ್ ಆ್ಯಂಡ್ ಲಾಂಗೆಸ್ಟ್ ರೈಡ್ ಅನ್ನೋ ಅಂತ ಹೇಳ್ತಾ ಇದ್ರು. ನನಗೂ ಗೊತ್ತಿಲ್ಲ, ಐಡಿಯಾ ಇಲ್ಲ ಅದ್ರ ಬಗ್ಗೆ. ಅಲ್ಲೋಗಿ ನೋಡೋಣ ಹೆಂಗೆ ಅಂತ. ಗೈಸ್ ನೋಡಿ ಇಲ್ಲಿ ಲೈನ್ ಫುಲ್ಲು ಲೈನ್ ಇದೆ. ವೆಯ್ಟ್ ಮಾಡಬೇಕು ಅದೊಂದಕ್ಕೆ. ಬನ್ನಿ ಲೈನ್ಗೆ ಹೋಗೋಣ. ಗೈಸ್ ಈಗ ತಾನೇ ಜಸ್ಟ್ ಫಾರ್ಮುಲಾ ರೋಸಾ ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ಇದು. ಓ ಮೈ ಗಾಡ್, ಲಿಟ್ರಲಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ಹೋಗಿದ್ದು. ನಿಜ ಮೇಲಿಂದ ಕೆಳಗಡೆ ತನಕ ಎಲ್ಲ ಬಾಯಿಗೆ ಬಂದ್ಬಿಡುತ್ತೆ. ಆ ರೇಂಜ್ಗಿದೆ. ಓ ಮೈ ಗಾಡ್, ನಿಜವಾಗ್ಲೂ ಯಾವ ರೇಸು ಪಾ. ನಾನು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ. ನಂಗೆ ಬಾಯಿಗೆ ಬಂದ್ಬಿಡ್ತು ನಿಜವಾಗ್ಲು. ಬಟ್ ಇಲ್ಲಿಗೆ ಬಂದಮೇಲೆ ಒಂದ್ಸತಿ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು. ತುಂಬ ಚೆನ್ನಾಗಿದೆ ಇದು. ಅದು ಎಷ್ಟೇ ಮೇಂಟೆನೆನ್ಸ್ ಇದೆ ಅಂತಾರೆ, ಅದು ಇದು ಚೆಕಿಂಗ್ ಅಂತ ಹೇಳ್ತಾರೆ. ಸೊ ವೆಯ್ಟ್ ಮಾಡಿ ದುಬೈಯಲ್ಲಿ ಅಬುದಾಬಿಲಿ ಫೆರಾರಿ ವರ್ಲ್ಡ್ಗೆ ಬಂದರೆ ಪಕ್ಕಾ ಈ ರೋಲರ್ ಕೋಸ್ಟರ್ ರೈಡ್ ನೀವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಮಸ್ಟ್ ಸಕ್ಕತ್ತಿದೆ. ಇನ್ನೊಂದು ಫೆರಾರಿ ಕಾರ್. ಇನ್ನೊಂದು ರೋಲರ್ ಕೋಸ್ಟರ್ ರೈಡ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಓ ಮೈ ಗಾಡ್ ಯಪ್ಪ. ಬನ್ನಿ ಬನ್ನಿ ಹೋಗೋಣ. ವೆಯ್ಟ್ ಮಾಡಬೇಕು. ಹೋಗ್ತಾ ಇದ್ದಾರೆ ನೋಡೋಣ. 3 ಗಂಟೆಗೆ ಮೇಂಟೆನೆನ್ಸ್ ಅಂತೆ. ಅಷ್ಟರಲ್ಲಿ ಮುಗಿಸ್ಕೋಬೇಕು. ನೋಡಿ ಈ ರೈಡ್ಗೆ ಹೋಗಿದ್ವಿ. ಕ್ರೇಜಿ ಇತ್ತು ಮಾತ್ರ. ಈ ರೈಡ್ಗೆ ಹೋಗಿ ಬಂದಿದ್ದು ತುಂಬ ಸಖತ್ತಾಗಿತ್ತು ಮಾತ್ರ. ಕೇಳಿ ಎಕ್ಸ್ಪೀರಿಯನ್ಸ್ ಅವರು ಹೇಳ್ತಾರೆ. ಸಕ್ಕತ್ತಾಗಿತ್ತು. ಮಿಷನ್ ಫೆರಾರಿ ಅಂತ ಡಿಫ್ರೆಂಟ್ ಆಗಿರೋ ರೋಲರ್ ಕೋಸ್ಟರ್ ರೈಡ್ ಇದು. ಬೇರೆ ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಇದು. ಏನಿರುತ್ತೆ ಅಂತ ಮುಂದೆ ಒಂದು 4 ಜನ, ಹಿಂದೆ ಒಂದು 4 ಜನ, ಟೋಟಲ್ 8 ಮೆಂಬರ್ಸ್ ಅಷ್ಟೇ. ಸೊ ಇದೊಂದು ಮಿಷನ್ ತರ ಏಜೆಂಟ್. ಮಧ್ಯದಲ್ಲಿ ಏನೇನು ಯಾವುದೋ ಒಂದು ಶೋ ತರ ತೋರಿಸ್ತಾ ಇದೆ. ಅಂದ್ರೆ ಇದು ನಮ್ಗೊಂದು ಟಾಸ್ಕ್ ಕೊಟ್ಟಿರ್ತಾರೆ. ನಾವು ಏಜೆಂಟ್, ಫೆರಾರಿ ಏಜೆಂಟ್ಸ್ ತರ ನಾವು ಅವರು ಬಂದು ಅಟ್ಯಾಕ್ ಮಾಡೋದು. ವಿಡಿಯೋ ಗೇಮ್ಸ್ ಅಲ್ಲಿ ನೋಡ್ತೀವಲ್ಲ, ಅಪೋನೆಂಟ್ ಅವರು ಬಂದು ಅಟ್ಯಾಕ್ ಮಾಡೋದಂತೆ. ನಮ್ಗೆ ಎಫೆಕ್ಟ್ಸ್ ಆಗಲಿ ಥ್ರಿಲ್ಸ್ ಆಗಲಿ ಸಖತ್ತಾಗಿರುತ್ತೆ. ಅಂದರೆ ನಾವು ಕುತ್ಕೊಂಡಿರೋ ಕೋಸ್ಟರಲ್ಲೇ ರಿವರ್ಸ್ ಹೋಗುತ್ತೆ, ಸೈಡ್ಗೆ ಹೋಗುತ್ತೆ, ಲೆಫ್ಟ್ ರೈಟ್ ಸೈಡ್ಗೆ ಹೋಗುತ್ತೆ, ಹಿಂದೆ ಹೋಗುತ್ತೆ, ಆಮೇಲೆ ಮೇಲೆ ಹೋಗುತ್ತೆ, ಕೆಳಗೆ ಹೋಗುತ್ತೆ. ಸಖತ್ತಾಗಿರುತ್ತೆ.
ಬಟ್ ಫೆರಾರಿ ಒಳಗೆ ಬಂದರೆ ಈ ರೈಡ್ಸ್ ಮಾತ್ರ ಮಿಸ್ ಮಾಡಲೇಬಾರ್ದು, ಸಖತ್ತಾಗಿದೆ. ಬನ್ನಿ ನೆಕ್ಸ್ಟ್ ರೈಡ್ಗೆ ಹೋಗೋಣ. ಇನ್ನು ಎಷ್ಟೊಂದು ರೈಡ್ ಇದೆ, ಮುಗಿಸೋಣ ಅವೆಲ್ಲ. ಇದು ಫ್ಯಾಮಿಲಿ ಝೋನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪೇರೆಂಟ್ಸ್ ಜೊತೆ ಬಂದರೆ, ಚಿಕ್ಕ ಮಕ್ಕಳಿಗಿದು ಪೇರೆಂಟ್ಸ್ನ ಕೂಡಿಸಿ ಕಳಿಸ್ತಾರೆ. ಕ್ರೇಜಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಇದನ್ನು. ಸಮಥಿಂಗ್ ತುಂಬ ಒಂಥರ ಲೈಕ್ ಮಸ್ಟ್ ಟ್ರೈ. ದುಬೈಗೆ ಬಂದರೆ ಅಬುದಾಬಿ ಅಂದರೆ ಪಕ್ಕಾ ಫೆರಾರಿ ವರ್ಲ್ಡ್ ಮಿಸ್ ಮಾಡಿಕೊಳ್ಳೇಬೇಡಿ ಯಾರೂ. ಸೂಪರ್. ಬನ್ನಿ ನೆಕ್ಸ್ಟ್ ರೈಡ್ಗೆ ಹೋಗ್ತಾ ಇದ್ವಿ. ಸೊ ಮಧ್ಯದಲ್ಲಿ ಕಾಣಿಸ್ತು ಅಂತ ಹೇಳಿ ಹಂಗೆ ಇದನ್ನು ಕವರೇಜ್ ಮಾಡ್ತಾ ಇದ್ದೀನಿ. ಈಗ ತಾನೇ ಫೆರಾರಿ ವರ್ಲ್ಡ್ ಎಲ್ಲ ಮುಗೀತು. ಸೊ ಎಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಮಾತ್ರ ಮಸ್ತಾಗಿತ್ತು, ಕ್ರೇಜಿ ಎಕ್ಸ್ಪೀರಿಯೆನ್ಸು. ಯಾರಾದರೂ ದುಬೈಗೆ ಬಂದಾಗ ಫೆರಾರಿ ವರ್ಲ್ಡ್ 100% ಮಿಸ್ ಮಾಡದೆ ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ವಾಪಸ್ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ. ಹೋಗಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟ್ ನಾಳೆ ಬೆಳಿಗ್ಗೆ ವಾಪಸ್ ಬೇರೆ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಅದನ್ನು ತಿಳಿಸ್ತೇವೆ ನಾಳೆ ಬೆಳಿಗ್ಗೆ. ಸಿ ಯು, ಟೇಕ್ ಕೇರ್, ಬಾಯ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.